ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಗಾರ್ಡನ್ನಲ್ಲಿ ತುಂಬ ಹುಲ್ಲು ಬೆಳೆದಿದೆ. ಅದನ್ನು ನಾನು ನೆಗೆಟಿವ್ ಥಾಟ್ಸ್ಗೆ ಹೋಲಿಸಿ ನಿಮ್ಮ ಜೊತೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಅವರ್ ಮೈಂಡ್ ಈಸ್ ಲೈಕ್ ಅ ಗಾರ್ಡನ್ ಇದ್ದಂಗೆ. ಗಾರ್ಡನ್ನಲ್ಲಿ ಕಲರ್ಫುಲ್ ಫ್ಲವರ್ಸ್ ಇದ್ದರೆ ಎಷ್ಟು ಬ್ಯೂಟಿ ಅಲ್ವಾ. ಬಟ್ ಸಡನ್ಲಿ ವೀಡ್ಸ್ ಗ್ರೋ ಆಗ್ತವೆ, ಗಾರ್ಡನ್ ತುಂಬ ಡಲ್ ಆಗ್ತದೆ. ಹೀಗೆ ನಮ್ಮ ಮೈಂಡಲ್ಲಿ ಪಾಸಿಟಿವ್ ಥಾಟ್ಸು ಫ್ಲವರ್ಸ್ ಇದ್ದಂಗೆ, ನೆಗೆಟಿವ್ ಥಾಟ್ಸು ವೀಡ್ ಇದ್ದಂಗೆ. ಇವತ್ತು ನಾನೊಂದು ಥರ ಸ್ಟೋರಿ ಥರ ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂತೇಳಿ. ನೆಗೆಟಿವ್ ಥಾಟ್ಸನ್ನು ರಿಮೂವ್ ಮಾಡೋದು ಹೇಗೆ ಅಂತೇಳಿ. ಒಬ್ಬನು ತನ್ನ ಗಾರ್ಡನ್ನು ತುಂಬ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾ ಇರ್ತಾನೆ. ಡೈಲಿ ವಾಟರ್ ಹಾಕಿ ಫ್ಲವರ್ಸ್ ಗ್ರೋ ಆಗ್ತಾನೆ ಇರುತ್ತೆ. ಗಾರ್ಡನ್ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಆದರೆ ಒಂದು ದಿನ ಅವನು ನೋಡ್ತಾನೆ, ವೀಡ್ಸ್ ಎಲ್ಲ ಬೆಳೆದಿರುತ್ತೆ, ಬೇಡವಾದ ಹುಲ್ಲುಗಳು ಬೆಳೆದು ಅದು ವೀಡ್ಸ್ ಎಲ್ಲ ಗ್ರೋ ಆಗಿರುತ್ತೆ. ಫಸ್ಟ್ ಟೈಮ್ ಅವನಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಅಯ್ಯೋ, ನನ್ನ ಗಾರ್ಡನ್ ತುಂಬ ಸ್ಪಾಯ್ಲ್ ಆಗ್ತಾಯಿದೆ, ತುಂಬ ಹಾಳಾಗ್ತಿದೆ ಅಂತ. ಬಟ್ ಲೇಟರ್ ಅವನಿಗೆ ರಿಯಲೈಸ್ ಆಗುತ್ತೆ, ವೀಡ್ಸ್ ಅವು ನ್ಯಾಚುರಲಿ ಬರ್ತವೆ. ಅಂದರೆ ನಮಗೆ ನೆಗೆಟಿವ್ ಥಾಟ್ಸು ಅವು ನ್ಯಾಚುರಲಾಗಿ ಬರ್ತಾವಲ್ವ. ಹಾಗೇನೆ ಗಾರ್ಡನ್ ನಾವು ಕ್ಲೀನ್ ಮಾಡಿದರೆ ಅವು ಹೋಗ್ತವೆ ಅಂತ ಒಂದು ತಿಳ್ಕೊಳ್ತಾನೆ. ಅವರ್ ಮೈಂಡು, ನಮ್ಮ ಮೈಂಡು ಕೂಡ ಹಾಗೆಯೇ ಫ್ರೆಂಡ್ಸು. ಪಾಸಿಟಿವ್ ಥಾಟ್ಸು ಒಳ್ಳೆ ಬ್ಯೂಟಿಫುಲ್ ಫ್ಲವರ್ಸ್ ಇದ್ದಂಗೆ, ನೆಗೆಟಿವ್ ಥಾಟ್ಸು ಒಂಥರ ವೀಡ್ಸು, ಬೇಡವಾದ ಹುಲ್ಲಿದ್ದಂಗೆ. ನಾವು ಅಬ್ಸರ್ವ್ ಮಾಡಬೇಕು. ಗಾರ್ಡನರು ಮೊದಲು ಅಬ್ಸರ್ವ್ ಮಾಡ್ತಾನಲ್ವ, ಯಾವ ಜಾಗದಲ್ಲಿ ವೀಡ್ಸ್ ಬೆಳೆದಿದೆ ಹಾಗೆಯೇ ನಾವು ಅಬ್ಸರ್ವ್ ಮಾಡಬೇಕು. ನಮ್ಮ ಮೈಂಡಲ್ಲಿ ಯಾವ ನೆಗೆಟಿವ್ ಥಾಟ್ ಇದೆ ಅಂತಲೂ ಸಹ ನಾವು ಅಬ್ಸರ್ವ್ ಮಾಡಬೇಕು. ಅದ್ರ ಜೊತೆಗೆ ನಾವು ರೀಪ್ಲೇಸ್ ಅಂದರೆ ವಿತ್ ಪಾಸಿಟಿವ್ ಹಾಕಬೇಕು, ರೀಪ್ಲೇಸ್ ಮಾಡಬೇಕು. ಗಾರ್ಡನರ್ ಏನು ಮಾಡ್ತಾನೆ, ವೀಡ್ಸನ್ನು ತೆಗೆದು, ಆ ಹುಲ್ಲನ್ನು ತೆಗೆದು ಹೊಸ ಹೂವುಗಳ ಸೀಡ್ಸ್ ಹಾಕ್ತಾನೆ. ಹಾಗೇನೇ ನಾವು ನೆಗೆಟಿವನ್ನು ವರ್ಡ್ಸನ್ನು ತೆಗೆದು ಅಲ್ಲಿಗೆ ಪಾಸಿಟಿವ್ ವರ್ಡ್ಸನ್ನು ಹಾಕಬೇಕು. ಎಕ್ಸಾಂಪಲ್, ನಾವು ಮಾಡಲಾರೆ, ನನ್ನ ಕೈಲಿ ಏನೂ ಆಗಲ್ಲಪ್ಪ ಅಂದರೆ ಅದೊಂಥರ ವೀಡಿದ್ದಂಗೆ, ಬೇಡವಾದ ಹುಲ್ಲಿದ್ದಂಗೆ. ಇಲ್ಲಪ್ಪ, ನಾನು ಟ್ರೈ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋದೊಂದು ಒಂದು ಬ್ಯೂಟಿಫುಲ್ ಫ್ಲವರ್ಸ್ ಇದ್ದಂಗೆ. ಇದರಿಂದ ನಮ್ಮ ಮೈಂಡ್ ಸ್ಲೋಲಿ ಕಲರ್ಫುಲ್ ಆಗುತ್ತೆ. ಆಮೇಲೆ ಡೈಲಿ ಕೇರ್ ಮಾಡಬೇಕು. ನಮ್ಮ ಗಾರ್ಡನನ್ನು ಡೈಲಿ ಕೇರ್ ಮಾಡಬೇಕು, ವಾಟ್ರಿಂಗ್ ಮಾಡೋಕ್ಕೂ, ಕ್ಲೀನಿಂಗು. ಹಾಗೆಯೇ ನಮ್ಮ ಮೈಂಡನ್ನು ಡೈಲಿ ಕೇರ್ ಮಾಡಬೇಕು. ವಾಕಿಂಗ್ ಮಾಡೋದು, ಒಳ್ಳೆ ಮ್ಯೂಸಿಕ್ ಕೇಳೋದು, ಕುಕ್ಕಿಂಗ್ ಮಾಡೋದು, ಪ್ಲ್ಯಾಂಟ್ಸ್ ಹೆಂಗೆ ಕೇರ್ ಮಾಡ್ತೀವಿ ಅದೇ ರೀತಿ ನಮ್ಮ ಮೈಂಡನ್ನು ಸಹ ಕೇರ್ ಮಾಡಬೇಕು. ಫ್ರೆಶ್ ಆಗ್ತದೆ. ಗಾರ್ಡನ್ನಲ್ಲಿರುತ್ತ ಕಳೆ ಹುಲ್ಲು ಡಿಸಪಿಯರ್ ಆಗಿರುತ್ತೆ. ನಮ್ಮ ಮೈಂಡಲ್ಲಿ ಇರ್ತಕ್ಕಂಥ ನೆಗೆಟಿವ್ ಥಾಟ್ಸು ಸಹ ಡಿಸಪಿಯರ್ ಆಗುತ್ತೆ. ಆಮೇಲೆ ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರಬೇಕು, ಕೃತಜ್ಞತಾ ಭಾವದಿಂದ ಇರಬೇಕು. ತುಂಬ ಇಂಪಾರ್ಟೆಂಟು. ಗಾರ್ಡನ್ನು ತುಂಬ ಸ್ಟ್ರಾಂಗ್ ಆಗಬೇಕು ಅಂದರೆ ಒಳ್ಳೊಳ್ಳೆ ಫರ್ಟಿಲೈಸರ್ ಹಾಕಬೇಕು, ಕಳೆಯನ್ನು ಕ್ಲೀನ್ ಮಾಡಬೇಕು. ಬೇಡವಾದ ಎಲೆಗಳನ್ನು, ಹಳದಿ ಬಣ್ಣ ಬಂದಿರೋ ಎಲೆಗಳನ್ನು ಸಹ ತೆಗೆದುಹಾಕ್ತೀವೋ ಅದೇ ರೀತಿ ನಮ್ಮ ಮೈಂಡಲ್ಲಿ ಸಹ ನೆಗೆಟಿವ್ ಥಾಟ್ಸನ್ನು ತೆಗೆದುಹಾಕಬೇಕು. ಅದರಲ್ಲಿ ನಾವು ಪ್ರತಿದಿನ 3 ವಸ್ತುಗಳಿಗೆ ನಾವು ಥ್ಯಾಂಕ್ ಯು ಹೇಳಲೇಬೇಕು. ಫ್ಯಾಮಿಲಿ ಮತ್ತು ಫುಡ್ಡಿಗೆ, ಒಳ್ಳೆಯ ಆಹಾರ ಕೊಟ್ಟಿದ್ದಕ್ಕಾಗಿ, ನಮಗೆ ದೇವರು ಕೊಟ್ಟಿರೋ ಒಳ್ಳೆಯ ಹೆಲ್ತಿಗಾಗಿ ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಒಳ್ಳೊಳ್ಳೆ ಫರ್ಟಿಲೈಸರ್ ಹಾಕಿದರೆ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ. ನಾವು ಒಳ್ಳೆ ಪಾಸಿಟಿವ್ ಥಾಟ್ಸ್ ಆಗಿದ್ರೆ ನಾವು ಸಹ ಸ್ಟ್ರಾಂಗ್ ಆಗಿರ್ತೀವಿ. ಡಿಸಪಿಯರ್ ಆಗ್ತವೆ ಹುಲ್ಲು ಅಥವಾ ನಮ್ಮ ನೆಗೆಟಿವ್ ಥಾಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು ನಾವು. ಗಾರ್ಡನ್ನಲ್ಲಿ ಫ್ರೆಶ್ ಏರ್ ಸಿಗುತ್ತೆ ಅಲ್ವಾ, ಹಾಗೆಯೇ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದರೆ ನಮ್ಮ ಮೈಂಡಿಗೂ ಫ್ರೆಶ್ ಏರ್ ಸಿಗುತ್ತೆ. ಕಣ್ಣುಗಳ ಮುಚ್ಚಿ ಒಂದು 5 ಮಿನಿಟ್ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿದರೆ ನಮಗೆ ನಮ್ಮ ಮೈಂಡು ಕಾಮಾಗುತ್ತೆ. ಅದೇ ರೀತಿ ನೆಗೆಟಿವ್ ಥಾಟ್ಸ್ ಸ್ಲೋಲಿ ಡಿಸಪಿಯರ್ ಆಗ್ತವೆ. ಸೊ ಫ್ರೆಂಡ್ಸ್, ಇದೇ ರೀತಿ ನಾವು ನಮ್ಮ ಮೈಂಡ್ ಅನ್ನೋದು ಒಂಥರ ಗಾರ್ಡನ್ ಇದ್ದಂಗೆ, ವೀಡ್ಸು ನೆಗೆಟಿವ್ ಥಾಟ್ಸ್ ಇದ್ದಂಗೆ. ನಾವು ನ್ಯಾಚುರಲಿ ಬರ್ತಿರ್ತವೆ, ಹೋಗ್ತಿರ್ತವೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಏನು ಹೇಳಿದ್ನಲ್ವ, ಎಕ್ಸಸೈಸ್ ಮಾಡಬೇಕು. ನಾವು 5 ನಿಮಿಷ ಟೈಮ್ ಇದ್ದರೆ ಮಾಡ್ಬೋದು. ಇಲ್ಲ ನಮ್ಗೆ ಇನ್ನೂ ಟೈಮ್ ಇದೆ ಅಂದರೆ 10 ಮಿನಿಟ್ಸು ಇಲ್ಲ ಹಾಫ್ ಆನ್ ಅವರ್ ಮಾಡಿದರೆ ಸಹ ನಾವು ನಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಆಮೇಲಿಂದ ನಾವು ಈ ಗಾರ್ಡನ್ನಿಗೆ ಒಳ್ಳೊಳ್ಳೆ ಬೀಜ ಹಾಕೋದ್ರಿಂದ ಒಳ್ಳೆ ಸುಂದರವಾದ ಹೂಗಳು ಹೇಗೆ ಬಿಡ್ತಾವೋ ಹಾಗೆಯೇ ನಾವು ಪಾಸಿಟಿವ್ ಇದನ್ನು ಹಾಕಿದರೆ, ಪಾಸಿಟಿವ್ ಥಿಂಕಿಂಗ್ ಅಥವಾ ಪಾಸಿಟಿವ್ ಥಾಟ್ಸ್ ಬಂದರೆ ನಮ್ಮದು ಸಹ ಮೈಂಡು ಫ್ರೆಶ್ ಆಗಿರುತ್ತದೆ. ನಿಮಗೆ ಇಫ್ ಯು ಲೈಕ್ಡ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಪಾಸಿಟಿವ್ ಸ್ಟೋರಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.